ಸರ್ಕಾರಕ್ಕೆ ಸೇರಿದ ಜಾಗದಿಂದ ಹಾಡಹಗಲೇ ಮರಗಳ್ಳತನವನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಸೇರಿದ ಜಾಗದಿಂದ ಹಾಡಹಗಲೇ ಮರಗಳ್ಳತನ. ಪಂಚಾಯಿತಿ ಸದಸ್ಯ ಕುಂಹಿಕುಟ್ಟಿ ಎಂಬಾತನಿಂದ ಕೃತ್ಯ ಶಂಕೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಅತ್ತೂರು ನಲ್ಲೂರು 7ನೇ ಹೊಸಕೋಟೆ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ 6 ಎಕರೆ ಜಾಗ, ಲಕ್ಷಾಂತರ ರೂಪಾಯಿ ಮೌಲ್ಯದ 50ಕ್ಕೂ ಅಧಿಕ ಮರಗಳನ್ನ ಹನನ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿದ್ದ ಸಿಲ್ವರ್ ಓಕ್ ಮರಗಳ ಅಕ್ರಮ ಹನನ. TV9 ಭೇಟಿ ಮಾಹಿತಿ ಸಿಗುತ್ತಲೇ ದಂಧೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, 2 ಲಾರಿಗಳಲ್ಲಿ ಮರ ತುಂಬಿಸಿಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ ಅರಣ್ಯ ಅಧಿಕಾರಿಗಳು ಮರಗಳ ಸಮೇತ 2 ಲಾರಿ 2 ಕ್ರೇನ್ಗಳನ್ನು ವಶಕ್ಕೂ ಪಡೆದಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತಹ 6 ಎಕರೆ ಭೂಮಿಯಿಂದ ನೂರಾರು ಮರಗಳನ್ನು ಕಡಿದಿರುವಂತಹ ಒಂದು ಅಕ್ರಮ ಬೆಳಕಿಗೆ ಬಂದಿದೆ. ಇದು ಕುಶಾಲನಗರ ತಾಲೂಕಿನ 7ನೇ ಹೊಸಕೋಟೆ ಗ್ರಾಮದ ಕಂಬಿಬಣೆ ಅತ್ತೂರು ನಲ್ಲೂರು ಪ್ರದೇಶ. ಇಲ್ಲಿ ನಿಮಗೆ ಈ ನೂರಾರು ಮರಗಳನ್ನು ಕಡಿದು ಹಾಕಿರೋದನ್ನು ನೋಡ್ಬೋದು. ಇದೆಲ್ಲ ಕೂಡ ಸಿಲ್ವರ್ ಓಕ್ ಮರಗಳು. ಅದೇ ಥರ ಇಲ್ಲಿ ಬೃಹತ್ ಮರಗಳು ಬೆಳೆದು ನಿಂತಿರೋದನ್ನು ಕೂಡ ನಾವು ನೋಡ್ಬೋದು. ಇನ್ನು ಈ ಕಡೆ ನೋಡಿ, ಇಲ್ಲಿ ಇದು ಪಾಳು ಬಿದ್ದ ಕಾಫಿ ತೋಟ. ಇದು ಕೆಲವು ವರ್ಷಗಳ ಹಿಂದೆ ಇಲ್ಲಿನ ಸ್ಥಳೀಯ ಖಾಸಗಿ ಕಂಪನಿಯೊಂದಕ್ಕೆ ಸೇರಿದಂತಹ ತೋಟವಾಗಿತ್ತು. ಆದರೆ ಸರ್ವೆಯಲ್ಲಿ ಇದು ಕಂಪನಿಗೆ ಸೇರಿದ ತೋಟ ಅಲ್ಲ, ಸರ್ಕಾರಿ ಜಾಗ ಅಂತ ಬಂದಿದ್ದರಿಂದ ಅದನ್ನು ಬಿಡಿಸಿ ಈ ಸ್ಥಳೀಯ ಪಂಚಾಯಿತಿ ಅಂದರೆ ಈ 7ನೇ ಹೊಸಕೋಟೆ ಪಂಚಾಯಿತಿಗೆ ಈ 6 ಎಕರೆ ಕಾಫಿ ತೋಟವನ್ನು ವಹಿಸಿಕೊಟ್ಟಿರ್ತಾರೆ. ಈ 6 ಎಕರೆ ಈ ಜಾಗವನ್ನು ಇಲ್ಲಿ ಸ್ಥಳೀಯವಾಗಿ ಒಂದು ಮುಸ್ಲಿಂ ಜಮಾಅತ್ಗೆ, ಆನಂತರ ಹಿಂದೂ ರುದ್ರಭೂಮಿಗೆ, ಆನಂತರ ಈ ಪಂಚಾಯಿತಿ ವ್ಯಾಪ್ತಿಯ ಮನೆ ಇಲ್ಲದ ನಿರಾಶ್ರಿತರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಅಂತ ಮೀಸಲಿಟ್ಟಿರ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರೊಸೀಜರ್ ಇನ್ನೂ ಆಗಿಲ್ಲ. ಅಂದರೆ ಅದನ್ನು ಭೂಮಿಯನ್ನು ಹಂಚುವಂಥ ಪ್ರೊಸೀಜರ್ ಇನ್ನೂ ಆಗಿಲ್ಲ. ಅವೆಲ್ಲ ಕೂಡ ಮಾಡುವ ಮೊದಲು ಇಲ್ಲಿ ಟೆಂಡರನ್ನು ಕರಿಬೇಕಾಗತ್ತೆ. ಇಲ್ಲಿರುವಂತಹ ಮರಗಳನ್ನು ಕಡಿಲಿಕ್ಕೆ ಟೆಂಡರ್ಗಳನ್ನು ಕರಿಬೇಕಾಗತ್ತೆ. ಆದರೆ ಇಂದು ಬೆಳಿಗ್ಗೆ ಏಕಾಏಕಿಯಾಗಿ 2 ಲಾರಿಗಳು ಬರ್ತವೆ, 2 ಕ್ರೇನ್ಗಳು ಇಲ್ಲಿಗೆ ಬರ್ತವೆ. ಬಂದು ಏಕಾಏಕಿಯಾಗಿ ಇಲ್ಲಿ ಬೃಹತ್ ಮರಗಳನ್ನು ಕಡಿದು ಉರುಳಿಸ್ತಾರೆ. ಮಾತ್ರ ಅಲ್ಲ, ಟಿಂಬರ್ ಮಾದರಿಗೆ ಅದನ್ನು ಪರಿವರ್ತಿಸಿ, ಅಂದರೆ ಒಂದು ಅಳತೆಗೆ ಕಟ್ ಮಾಡಿ ಆನಂತರ ಅದನ್ನು ಲಾರಿಗೆ ತುಂಬಿಸುವ ಕೆಲಸ ನಡೆಯುತ್ತೆ. ಇದು ಅಕ್ರಮವಾಗಿ ನಡೀತಾ ಇದೆ ಅನ್ನೋದು ನಮ್ಮ TV9 ಗಮನಕ್ಕೆ ಬರುತ್ತೆ. ತಕ್ಷಣ TV9 ಇಲ್ಲಿಗೆ ಬಂದಾಗ ಇಂತಹ ಮರಗಳ ದಿಮ್ಮಿಗಳನ್ನು ನಾವಿಲ್ಲಿ ನೋಡಿರ್ತೀವಿ. ಆದರೆ TV9 ಬರುವ ಮೊದಲೇ ಇಲ್ಲಿಂದ ಆ 2 ಲಾರಿಗಳು ಮತ್ತು ಆ 2 ಕ್ರೇನ್ಗಳು ಪರಾರಿಯಾಗುತ್ತೆ. ಯಾವಾಗ ಈ ವಿಷಯ ಎಲ್ಲ ಬೆಳಕಿಗೆ ಬರುತ್ತೋ, ಇಲ್ಲಿ ಸ್ಥಳೀಯ ಇವಾಗ ಅರಣ್ಯ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಈ ಮರಗಳ ಮಹಜರು ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಶುರು ಮಾಡಿದೆ. ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ, ಪಂಚಾಯಿತಿಯ ಯಾವುದೇ ಸಿಬ್ಬಂದಿ ಶಾಮೀಲಾಗಿದ್ದಾರಾ ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.